ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನಲ್. ಇವತ್ತು ಕರಿಬೇವನ್ನ ಯೂಸ್ ಮಾಡಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲು ಕರಿಬೇವನ್ನ ಹುರ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು 1 ಕಪ್ನಷ್ಟು ಕರಿಬೇವು ತಗೊಂಡಿದ್ದೀನಿ. ಡ್ರೈ ರೋಸ್ಟ್ ಮಾಡ್ಕೋಬೇಕು. ಕರಿಬೇವಿಗೆ ಏನು ಎಣ್ಣೆ ಎಲ್ಲ ಏನು ಹಾಕ್ಲಿಕ್ಕೆ ಹೋಗಬೇಡಿ. ಈ ರೀತಿ ಎಳೆದಾಗಿದ್ರೆ ಕಡ್ಡಿ ಸಮೇತ ಹಾಕೊಳ್ಳಿ, ಇಲ್ಲ ಅಂದ್ರೆ ಕಡ್ಡಿ ತೆಗೆದ್ಬಿಟ್ಟು ಹಾಕೊಳ್ಳಿ. ಇದನ್ನ ಲೋ ಫ್ಲೇಮ್ ನಲ್ಲಿ ಇದು ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು, ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ, ಈ ರೀತಿ ತೇವಾಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಕ್ರಿಸ್ಪ್ ಆಗಿರ್ಬೇಕು. ಇದು ಇನ್ನೊಂದು ಸ್ವಲ್ಪ ಕ್ರಿಸ್ಪ್ ಮಾಡಬೇಕು, ಯಾಕೆಂದ್ರೆ ಸ್ವಲ್ಪ ಮೃದುವಾಗಿದೆ. ಅದನ್ನ ಈ ರೀತಿ ಮಾಡೋದ್ರಿಂದ ಕರಿಬೇವಿನಲ್ಲಿ ತೇವಾಂಶ ಇದ್ರೆ ನೀವು ಲಂಚ್ ಬಾಕ್ಸ್ಗೆ ಎಲ್ಲ ತಗೊಂಡು ಹೋಗೋದಾದ್ರೆ ಬೇಗ ಹಾಳಾಗ್ಬಿಡುತ್ತೆ. ಸೊ ಹಾಗಾಗಿ ಮೇನ್ ರೀಸನ್ ಈ ರೀತಿ ಫಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಂಡು ಅದರಲ್ಲಿರೋ ತೇವಾಂಶನೆಲ್ಲ ಹೋಗಿಸ್ಕೊಂಡು ಆಮೇಲೆ ಪೌಡರ್ ಮಾಡ್ಕೋಬೇಕು. ಹಾಗೆ ಮಾಡಿದ್ರಂತೂ ತುಂಬಾನೇ ಚೆನ್ನಾಗೂ ಇರುತ್ತೆ ಟೇಸ್ಟ್. ಅಂಡ್ ಕರಿಬೇವಿನಲ್ಲಿ ಮಾಡಿರೋದು ಅಂತ ಯಾರಿಗೂ ಸಹ ಗೊತ್ತಾಗೋದಿಲ್ಲ, ಸುಮ್ಮನೆ ತಿಂತಾರೆ. ಇವಾಗ ಇದಾಗಿದೆ ನೋಡಿ, ಈ ರೀತಿ ಫುಲ್ ಕ್ರಿಸ್ಪ್ ಆಗಿರ್ಬೇಕು. ಇವಾಗ ಇದನ್ನ ಸ್ವಿಚ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ. ಇದನ್ನ ಈಗ ಹುರ್ಕೊಂಡಿರೋ ಕರಿಬೇವನ್ನ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಇದ್ರ ಜೊತೆನಲ್ಲಿ ಕಾಯಿ ತುರಿ ಹಾಕೋತಾ ಇದ್ದೀನಿ. ಸುಮಾರಾಗಿ 1 ಕಪ್ನಷ್ಟಿದೆ. ಇವಾಗ ಇದೆರಡನ್ನು ಪೌಡರ್ ಮಾಡ್ಕೊಳ್ಳೋಣ. ನೀರ್ ಆಡ್ ಮಾಡಬೇಡಿ, ಪೌಡರ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಪೌಡರ್ ಮಾಡ್ಕೋಬೇಕು ಎರಡೂನುವೆ. ಇವಾಗ ನಾನು ಸೇಮ್ ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ನಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಸುಮಾರಾಗಿ 2 ಟೇಬಲ್ ಸ್ಪೂನ್ ನಷ್ಟು ಕಡಲೆಕಾಯಿ ಬೀಜ ಹಾಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಬೀಜ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ಇದ್ರ ಜೊತೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಜೊತೆ ಯಾಕೆ ಫ್ರೈ ಆಗುತ್ತೆ. ಒಂದೊಂದನ್ನು ಫ್ರೈ ಮಾಡ್ಕೊಂತ ಹೋದ್ರೆ ಕಡಲೆಕಾಯಿ ಬೀಜ ಸೀದೋಗ್ಬಿಡುತ್ತೆ. ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಸುಮಾರಾಗಿ 5 ರಿಂದ 6 ಎಸಳು ಜಜ್ಜಿಟ್ಕೊಂಡಿದ್ದೀನಿ. ಅದನ್ನು ಸಹ ಹಾಕೋತಾ ಇದ್ದೀನಿ. ಇವಾಗ ನೋಡಿ, ಕಡಲೆಕಾಯಿ ಬೀಜ ಮತ್ತೆ ಬೆಳ್ಳುಳ್ಳಿ ಎಲ್ಲ ಏನ್ ಹಾಕಿದ್ವಿ ಅವೆಲ್ಲ ಚೆನ್ನಾಗಿ ಹೊಂಬಣ್ಣಕ್ಕೆ ಬಂದಿದೆ, ಎಲ್ಲೂ ಸೀದೋಗಿಲ್ಲ. ಇವಾಗ ಇದಕ್ಕೆ 1 ಈರುಳ್ಳಿನ ಈ ರೀತಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದೀನಿ. ಮತ್ತೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿನ ಸೀಳಿಟ್ಕೊಳ್ಳಿ. ಅದನ್ನ ಹಾಕೋತಾ ಇದ್ದೀನಿ. ಕರಿಬೇವನ್ನ ನಾವು ಪುಡಿ ಮಾಡ್ಕೊಂಡಿರೋದ್ರಿಂದ ಏನು ಕರಿಬೇವು ಎಕ್ಸ್ಟ್ರಾ ಏನು ಹಾಕೊಳ್ಳಿಕ್ ಹೋಗ್ಬೇಡಿ, ಇಷ್ಟೇ ಸಾಕು. ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದೆ. ಸೊ ಈ ಟೈಮ್ನಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಅನ್ನದ ಕ್ವಾಂಟಿಟಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ನಾನು 1 ಕಪ್ನಷ್ಟು ರೈಸ್ ಹಾಕೊಂಡಿದ್ದೆ. ಸೊ ಇಲ್ಲಿ 1.5 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ. ಮತ್ತೆ ಇದಕ್ಕೆ ಈ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಕಾಯಿ ತುರಿ ಮತ್ತೆ ಕರಿಬೇವು, ಅದನ್ನ ಹಾಕೊಳ್ಳೋಣ. ನಿಮಗೆ ಕಾಯಿ ತುರಿ ಸ್ವಲ್ಪ ಕಮ್ಮಿ ಬೇಕು ಅಂದ್ರೆ ಕಾಯಿ ತುರಿ ಕಮ್ಮಿ ಮಾಡಿ ಹಾಕೋಬಹುದು. ಇವಾಗ ಇದನ್ನ 1 ರಿಂದ 2 ನಿಮಿಷಗಳ ಕಾಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೇನು ಅರಿಶಿನ ಹಾಕ್ಲಿಕ್ಕೆ ಹೋಗ್ಬೇಡಿ. ಈ ಕರಿಬೇವಿನ ಚಿತ್ರಾನ್ನಕ್ಕೆ ಇದು ಕರಿಬೇವದನ್ನೇ ಲೈಟ್ ಗ್ರೀನಿಶ್ ಕಲರ್ ಬರುತ್ತೆ, ಇದು ಚೆನ್ನಾಗಿರುತ್ತೆ. ಸೊ ಅರಿಶಿನ ಹಾಕ್ಬೇಡಿ. ಇದಕ್ಕೆ ಬೇಕು ಅಂದ್ರೆ ಹಾಕೋಬಹುದು, ಬಟ್ ಕಲರ್ ವೈಸ್ ಲೈಟ್ ಗ್ರೀನಿಶ್ ಕಲರ್ ಇದ್ರೇನೆ ಚೆನ್ನಾಗಿರುತ್ತೆ ಇದು. ಇವಾಗ 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಈಗ ನಾನು ಸ್ಟವ್ನ ಸ್ವಿಚ್ ಆಫ್ ಮಾಡಿಕೊಂಡು 1 ನಿಂಬೆ ಹಣ್ಣಿಂದು ರಸ ಹಾಕೋತಾ ಇದ್ದೀನಿ. ಇವಾಗ ನೋಡಿ, ನಾನಿಲ್ಲಿ 1 ಕಪ್ ಅಕ್ಕಿ ಹಾಕಿ ರೈಸ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕೊಂಡಿದ ನಂತರ ನಾವಿಲ್ಲಿ ಮಾಡಿಟ್ಕೊಂಡಿರ್ತೀವಲ್ಲ ಚಿತ್ರಾನ್ನದ್ದು ಒಗ್ಗರಣೆ ಮಿಕ್ಸ್ಚರು, ಅದನ್ನ ಹಾಕೊಳ್ಳೋಣ. ಇವಾಗ ಇದು ಫುಲ್ ಅನ್ನಕ್ಕೆಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಅನ್ಸುತ್ತೆ. ಈ ಕಲರ್ ನೋಡಿ, ಲೈಟ್ ಆಗಿ ಗ್ರೀನಿಶ್ ಕಲರ್ ಬಂದಿದೆ. ತುಂಬಾ ಚೆನ್ನಾಗಿ ಅನ್ಸುತ್ತೆ ಕಣ್ಣಿಗಂತೂ. ಈ ಕಲರು ತಿನ್ಲಿಕ್ಕೂ ಅಷ್ಟೇ ಕರಿಬೇವಿನಲ್ಲಿ ಮಾಡಿರೋದು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ದೇಹದಲ್ಲಿ ಕಬ್ಬಿಣಾಂಶ ಏನಾದ್ರೂ ಕಮ್ಮಿ ಆಗಿದ್ರೆ 15 ದಿವಸಕ್ಕೆ ಒಂದ್ಸಲನಾದ್ರೂ ಈ ರೀತಿ ಮಾಡ್ಕೊಂಡು ತಿನ್ನಿ. ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟೇಸ್ಟ್ ನೋಡಿದ್ರೆ 15 ದಿವಸಕ್ಕೆ ಏನು ವಾರಕ್ಕೊಂದ್ಸಲನೂ ಮಾಡ್ಕೊಂಡು ತಿಂತೀರಾ. ಸೊ ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ.
ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಆರೋಗ್ಯಕ್ಕೆ ತುಂಬಾನೇ ಹಿತಕರವಾದ ಕರಿಬೇವಿನ ಚಿತ್ರಾನ್ನ ಹೇಗೆ ಮಾಡೋದು ಅಂತ. ಇವತ್ತು ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಫೈನಲ್ ಆಗಿ ಗೊತ್ತಲ್ವಾ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.